ಇಷ್ಟು ದಿನ ತೆರೆ ಹಿಂದೆ ಸಾಕಷ್ಟು ವೆಡ್ಡಿಂಗ್ ಶೂಟ್ಸ್ ಆಗಿರ್ಬೋದು, ಫೋಟೋಗ್ರಫಿ ಆಗಿರ್ಬೋದು ಮಾಡಿದ್ದಂತಹ ಮಧು ಅವರು ಇದೀಗ ಅಲೆಯ ವೈಖರಿ ಅನ್ನುವಂತಹ ಹಾಡಿಗೆ ತಮ್ಮ ಒಂದು ಕ್ಯಾಮ್ರಾದ ಕೈಚಳಕವನ್ನ ತೋರಿಸಿದ್ದಾರೆ. ಸ್ವತಃ ಈ ಒಂದು ಸಾಂಗ್ ಬಗ್ಗೆ, ಅನುಭವದ ಬಗ್ಗೆ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಮಧು ಅವರೇ ಇದ್ದಾರೆ. ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಅಂಡ್ ಹೇಗ್ ಬಂದಿದೆ ಸಾಂಗ್ ಎಲ್ಲ? ತುಂಬ ಖುಷಿ ಆಗ್ತಾಯಿದೆ ಸರ್. ಫಸ್ಟ್ ಈ ಲಾಂಚ್ಗೆ ನಾವು ಐಫೈ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಸರ್ಗೆ, ಸತ್ಯ ಸರ್ಗೆ. ಆಮೇಲೆ ಇಡೀ ಟೀಮ್ ವರ್ಕ್ ಇದು. ನಮ್ಮ ಟೀಮ್ ಇರಲಿ, ನಮ್ಮ ಸಿನಿಮಾಟೋಗ್ರಾಫರ್ ಅಶ್ವಿನ್ ಅಂತ, ಈಸ್ ಫ್ರಮ್ ಕರ್ನೂರ್, ಕೇರಳ ಹುಡುಗ, ಬಟ್ ಸ್ಟಿಲ್ ಕನ್ನಡ ಅನ್ನೋದು ಒಂದು ಭಾರಿ ಖುಷಿ. ಕನ್ನಡ ಮಾತಾಡ್ತಾನೆ. ಒಳ್ಳೆ ಟೆಕ್ನಿಕಲಿ ತುಂಬ ಈ ವೈಟಲ್ಲಿ ಮಾಡೋದು ತುಂಬ ಒಂಥರ ಚಾಲೆಂಜಿಂಗ್ ವರ್ಕ್ ಸರ್. ಲೈಟಿಂಗ್ ಮಾಡೋದಿಲ್ಲಿ ಶ್ಯಾಡೋಸ್ ಬರಬಾರ್ದು, ಇದೆಲ್ಲ ತುಂಬ ನಾವು ಹೋಮ್ವರ್ಕ್ ಮಾಡಿದ್ವಿ. ಒಂದು 2 months ಹೋಮ್ವರ್ಕ್ ಮಾಡಿ ಶೂಟ್ಗೆ ಇಳ್ದಿದ್ವಿ ಸರ್. ಮಾತಾಡ್ತಾ ಹೇಳ್ತಾ ಇದ್ರಿ ಚಾಲೆಂಜಸ್ ಅಂತ ಹೇಳ್ಬಿಟ್ಟು. ಕ್ಯಾಮ್ರಾ ಹಿಂದೆ ಇರುವಂತವ್ರಿಗೆ ಸಾಕಷ್ಟು ಟೆಕ್ನಿಕಲ್ ಇಶ್ಯೂಸ್ ಬಂದಾಗ್ಲೂ ಕೂಡ ಅದನ್ನ ಕವರೇಜ್ ಮಾಡ್ಕೊಂಡು ಮಾಡಬೇಕು ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ಆ ತರ ಚಾಲೆಂಜಸ್ ಏನೆಲ್ಲ ಫೇಸ್ ಮಾಡಿದ್ರಿ? ಇದರಲ್ಲಿ ಫಸ್ಟ್ ಲೊಕೇಶನ್ ಹುಡುಕ ಸರ್. ಬೆಂಗಳೂರಲ್ಲಿ ಈ ಥರ ವೈಟ್ ಬ್ಯಾಕ್ಗ್ರೌಂಡ್ ಇದೆಯಾ ಅನ್ನೋದೇ ನಾವು ಗೂಗಲಲ್ಲಿ ಹುಡುಕಿ ಎಲ್ಲ ಸೆಟ್ ಮಾಡಿದಾಗ ಒಂದು 2 ಕಡೆ ಇತ್ತು. ಚಂದಾಪುರ ಹತ್ರ ಎಲ್ಲ ಒಂದಿತ್ತು. ಅಲ್ಲಿ ಹೋಗಿ ಫಸ್ಟು ನಾವು ನಿಂತು ನೋಡಿ, ಇದಕ್ಕೆ ಎಷ್ಟು ಲೈಟ್ಸ್ ಬೇಕು, ಏನು ಕತೆ ಎಲ್ಲ ಚೆಕ್ ಮಾಡಿ, ಆಮೇಲೆ ನಮ್ಮ ಸಿನಿಮಾಟೋಗ್ರಾಫರ್ ಹತ್ರ ಮಾತಾಡಿದೆ. ಹಿಂಗೆ ಬರುತ್ತೆ, ಹಂಗೆ ಬರುತ್ತೆ, ಶ್ಯಾಡೋಸ್ ಎಲ್ಲೂ ಬರಬಾರ್ದು. ಆಮೇಲೆ ಒಂಥರ ಹಾರ್ಡ್ ವರ್ಕ್ ಸರ್. ಆ ವೈಟಲ್ಲಿ ತೆಗೆಯೋದಿದೆಯಲ್ಲ ತುಂಬ ಕಷ್ಟ. ಬೇರೆ ಬೀಚ್ ಅಂದ್ರೆ ಹೋಗಿದ್ರೆ ಬೇರೆ ಥರ ಬಂದ್ಬಿಟ್ಟಿರೋದು. ಬಟ್ ಈ ಥರ ಮಾಡಲೇಬೇಕು ಅಂತ ಒಂದು ಚಾಲೆಂಜ್ ತೊಗೊಂಡು ಮಾಡಿದ್ದಕ್ಕೆ ಮೇ ಬಿ ಔಟ್ಪುಟ್ ಚೆನ್ನಾಗಿ ಬಂದಿ ಅಂತ ಅನ್ಕೊಂಡಿದ್ವಿ. ನೀವು ಹೇಳ್ಬೇಕು ಸರ್ ಅಷ್ಟೇ. ಇಂಡೋರ್ ಆದ್ರೆ ಲೈಟಿಂಗ್ಸ್ ಬೇಕಾಗುತ್ತೆ, ಅಂಡ್ ಔಟ್ಡೋರ್ ಆಯಿತು ಅಂತಂದ್ರೆ ಶಾಡೋಸ್ ಅದು ಇದು ಬರ್ತಾ ಇರುತ್ತೆ, ಸೂರ್ಯನ ಆಟಗಳು ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಅಂತ ಟೈಮಲ್ಲಿ ಹೆಂಗೆಲ್ಲ ಬ್ಯಾಲೆನ್ಸ್ ಮಾಡ್ತಿದ್ರಿ? ಸೇಮ್ ಸರ್. ಔಟ್ಡೋರಲ್ಲಿ ಆ್ಯಕ್ಚುಲಿ ಇನ್ನೂ ಈಸಿ ಸರ್, ಇನ್ನೂ ಪ್ಲೇ ಮಾಡ್ಬಿಡ್ಬೋದು. ಈ ಇಂಡೋರಲ್ಲಿ ವೈಟಲ್ಲಿ ಅದು ಶಾಡೋ ಬರ್ದಿರೋ ಮೇಂಟೈನ್ ಮಾಡೋದಿದೆಯಲ್ಲ, ಅದು ಭಾರಿ ಕಷ್ಟ. ಅದಕ್ಕೆ ಡಿಫ್ಯೂಸರ್ಗಳು ಹಾಕೋದಿರಲಿ, ಹ್ಯಾಂಗಿಂಗ್ ಲೈಟ್ಸ್ ಎಷ್ಟು ಯೂಸ್ ಮಾಡ್ತೀವಿ, ಹೇರ್ ಲೈಟ್ ಹೆಂಗೆ ಬರುತ್ತೆ, ಆಮೇಲೆ ಜಾಸ್ತಿ ಲೈಟ್ ಆಗಿಬಿಟ್ರು ಬ್ಲೀಚ್ ಆಗಿಬಿಡ್ತಾರೆ, ಅದೆಲ್ಲ ತುಂಬ ನೋಡ್ಕೊಂಡ್ವಿ. ನನ್ನ ಪ್ರಕಾರ ಏನೋ ಒಂದು ಮಾಡಿದ್ವಿ ಪ್ರಯತ್ನ. ನೀವು ಮಿಕ್ಕಿದ್ದು ಜನನೇ ಹೇಳ್ಬೇಕು ಸರ್ ಅಷ್ಟೇ. ಈಗ ಹಾಡು ಫೈನಲಿ ರಿಲೀಸ್ ಆಗಿದೆ, ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ. ಸೊ ನಿಮ್ಗೆ ಹೇಗೆ ಅನ್ನಿಸ್ತಿದೆ ಅಂಡ್ ನೀವೇನು ಹೇಳ್ತೀರಾ ಎಲ್ರಿಗೂ? ಫಸ್ಟ್ ಆಫ್ ಆಲ್ ಈ ಲಾಂಚ್ಗೆ ನಾವು ತುಂಬ ಥ್ಯಾಂಕ್ಸ್ ಹೇಳಬೇಕು. ಇಷ್ಟು ದೊಡ್ಡ ಲಾಂಚ್ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ಅದೇ ಐಫೈ ಸ್ಟುಡಿಯೋ ಸತ್ಯ ಸರ್ಗೆ ತುಂಬ ಥ್ಯಾಂಕ್ಸು. ಇದೇ ಥರ ಸಪೋರ್ಟ್ ಮಾಡಲಿ. ಇನ್ನೂ ಲೈನಪ್ಪಲ್ಲಿ ಇದ್ದೀವಿ ಸರ್, ಬರ್ತಾ ಇದ್ದೀವಿ. 3-4 ಸಾಂಗ್ ಬರ್ತಾ ಇದೆ ಸರ್, ಇದು ಮಾಡ್ತೀವಿ. ಒಳ್ಳೆದಾಗ್ಲಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಾಗಿತ್ತು ಮಧು ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.